ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಎದ್ಕೊಂಬತ್ತಿ ಬೆಳಗಾಜು ಆದ್ರೂ ಇವತ್ತು ಬಾಕಿದೆಲ್ಲ ತೋರಿಸ್ತಾ ಇಲ್ಲೇ. ಯಾಕೆಂದರೆ ಇವತ್ತು ಅರ್ಜೆಂಟ್ ಸಿರ್ಸಿ ಡಿಸ್ಕೌಂಟಿ ಒಪ್ಪನ ನಿಗಳನ್ನೂ ಕರ್ಕೊಂಡು ಹೋಗ್ತಿ. ಹಾಗೆ ಮನೇಲೆಲ್ಲ ಮಾಡಿಟ್ಟಿಗೆ ಹೋಗವಲ್ಲಿ ಅರ್ಜೆಂಟು ಎಂತೆಂತ ಆಗ್ತೋ ಅಷ್ಟು ಮಾಡಿಡ್ತಿ. ಬಡಪಟ ಎದ್ಕೊಂಡು ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗಿನ ಕೆಲಸ ಎಂತೆಂತ ಮಾಡ್ತೀನಿ ನಿಮಗೆ ತೋರಿಸಿದ್ದಿ. ಅದ್ರ ಮುಂದಿನ ವೀಡಿಯೋ ಇವತ್ತಿರ್ತು. ಹಾಗೆ ನೋಡಿ ಕೆಳ ಬಂದ್ಕೊಂಡು ತೋರಿಸ್ತಾ ಇದ್ದಿ. ಪಟ ಎದ್ದು ಬಂದ್ಕೊಂಡು ಎಂತಕ್ಕೆ ಅಂದರೆ ಡಿಸ್ಕೌಂಟೇ ಹೋಗಾಡ್ದ ನಿಗಳನ್ನೂ ಕರ್ಕೊಂಡು ಹೋಗ್ತೆ. ಈಗ ಬೆಳಗಿನ ಕೆಲಸ ಅಷ್ಟು ಮುಗಿಸ್ಕೊಂಬಂದೆಲ್ಲ ತೋರಿಸಿದ್ದೀನಿ ನಿನ್ನೆ, ಆದ್ರೆ ಈಗ ತೋರಿಸ್ದಿಲ್ಲ ಮತ್ತೆ. ಹಾಗಾಗಿ ಅಷ್ಟ್ರ ಮುಂದೆ ತೋರಿಸ್ತೀವಿ. ಮನವರ್ತನೆಲ್ಲ ಮುಗಿಸ್ಕೊಂಡು ಬಡನೇ ಇವತ್ತು ಎಂತ ಮಾಡೋದು ಕೇಳಿದೆ. ಅತ್ತೆ ಹತ್ರ ಅತ್ತೆ ಒಂದು 2-3 ಐಟಮ್ ಹೇಳ್ತು. ಅದರಲ್ಲಿ ಫಸ್ಟಿಂದ ಒಂದು ಜೋಳದ ರೊಟ್ಟಿ, ಕೂಸುಂಬ್ರಿ, ಕನ್ನೆಕುಡಿ ಕಟ್ನೆ, ಮಾವಿನಕಾಯಿ ಮಜ್ಜಿಗೆನ್ಸು ಗೊಜ್ಜು ಆಗಿತ್ತು. ನೋಡಿ ಪಟ ರೊಟ್ಟಿ ಮಾಡಿದ್ಯಾ. ಒಂದು 8-10 ರೊಟ್ಟಿ ಮಾಡಲ್ಲ, ಇನ್ನು ಎಷ್ಟೊತ್ತು ಬ್ಯಾಡ್ದಲ್ಲಿ ಹೆಂಗುವ. ಹಾಗಾಗಿ ಪಟ ರೊಟ್ಟಿ ಮಾಡ್ಕೊಂಡು ಜೋಳದ ರೊಟ್ಟಿ ಮಾಡಿದ್ಯಾ. ಬೇರೆ ರೊಟ್ಟಿ ಅಷ್ಟು ಇಷ್ಟಪಡ್ತೀವಿಲ್ಲ. ಅಕ್ಕಿ ರೊಟ್ಟಿ ಅಡ್ಡಿಲ್ಲ, ಗೋಧಿ ರೊಟ್ಟಿ ಆಮೇಲೆ ಮಾಡ್ತೀವಿಲ್ಲ ಸ್ವಲ್ಪ ಕಡಿಮೆ. ಹಾಗಾಗಿ ಬಡನೆ ಜೋಳದ ರೊಟ್ಟಿ ಮಾಡಿದ್ಯಾ. ಅದಕ್ಕೊಂದು ಕೂಸುಂಬ್ರಿ ಮಾಡಿಕ್ಕೆ ಕಡೆಗೆ 2 ಪದಾರ್ಥ ಮಾಡಕತ್ತಲ್ಲಿ. 2 ಪದಾರ್ಥ ಮಾಡಿಟ್ಟಿಕ್ಕೆ 10 ಕಾಲಿಗೆ ಅಂತೂ ಹೊರಡನ ಹೇಳಿ ಮಾತಾಡ್ಕೊಂಡು ಪಟ ಇದಿಷ್ಟು ಮಾಡ್ದು. ಇವೆಷ್ಟು ಮಾಡಿ ಮುಗಿಸ್ಕೊಂಡು ರೆಡಿ ಹಾಕಿ ಕೇಳಕತ್ತಲ್ಲಿ. ರೊಟ್ಟಿ ನೋಡಿ ಹೆಂಗೆ ಬಂಜು ತೋರಿಸ್ತಾ ಇದ್ದಿ, ಹೆಂಗೆ ಮಾಡಿದ್ದಿ ಹೇಳಿ. ಎಷ್ಟು ಪಟ ಮಾಡಿದ್ದೆ ಅಲ್ದ. ಎಂತಕ್ಕೆಂದರೆ ಹೆಣ್ಣು ನೋಡ್ರಿ ಡಿಸ್ಕೌಂಟೇ ಹೋಪ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇರ್ತು. ಪಟ ಕೈ ಕಾಲೆಲ್ಲ ಓಡ್ತು. ಇವತ್ತು ಸಿರ್ಸಿರಿ ಡಿಸ್ಕೌಂಟ್ ನೋಡ್ಕಿವಪ್ಪನ. ಡಿಸ್ಕೌಂಟ್ ಬಿಟ್ಟು 20 ದಿವಸ ಆಗೋತು. ಜುಲೈ 1ಕ್ಕೆ ಯಾವಾಗೂ ಬಿಡುತ್ತಾ, ಹೆಂಗೆ ಹೋಪಲ್ಲಾಗಿತ್ತಿಲ್ಲ. ಇವತ್ತು ಹೋಪನ ಹೇಳಿ ಹೊರಟಿದ್ದಿ. ಯಾವ್ಯಾವ ಅಂಗಡಿಯಲ್ಲಿ ಯಾವ್ಯಾವ ಐಟಮ್ ಇರ್ತು ತೋರಿಸ್ತಿ. ನೋಡಿ ರೊಟ್ಟಿ ಹೆಂಗಾಜು ತೋರಿಸ್ತಾ ಇದ್ದಿ. ಈಗ ಉಳಿದಿದ್ನೆಲ್ಲ ಮಾಡಲ್ಲೇ ಟೈಮ್ ತಗೊಂಡಿಲ್ಲ ರಾಶಿಯ. ಆದರೂ ಎಲ್ಲದನ್ನೂ ಪಟ ರೆಡಿ ಮಾಡಿಬಿಟ್ಟು ನೋಡಿ ಮಾಡಿಟ್ಟು ತೋರಿಸ್ತಾ ಇದ್ದಿ. ವಿಡಿಯೋ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿ. ಯಾಕೆ ಒಂದು ವೀಡಿಯೋ ಇಷ್ಟ ಆದರೆ ನಿಂಗೆ ನೋಡ್ತಾ ಇದ್ದಿ ಹೇಳೋದು ಹೆಂಗೆ ರಾಶಿ ಖುಷಿ ಆಗ್ತಾಯಿದ್ದು. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಬಟನ್ ಒತ್ತಿ. ಹೆಂಗೆ ಇನ್ನೂ ಖುಷಿ ಆಗ್ತು ನಿಂಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಿ ಹೇಳಿ. ನೋಡಿ ರೊಟ್ಟಿ, ಕೂಸುಂಬ್ರಿ, ಮಜ್ಜಿಗೆನ್ಸು ಗೊಜ್ಜು ಇದನ್ನ ಇದಿಷ್ಟು ಮಾಡಿಟ್ಟು ಕುದಿ ಅಂತಕ್ಕೆಂದ್ರೆ ಬೊಪ್ಪತ್ತಿಗೆ ಹೆಂಗೋ 2-2.5 ಆಗ್ತು. ಬಂದ್ಕೊಂಡು ಮಾಡಲ್ಲ ಆಗ್ತಿಲ್ಲ ಅಲ್ಲಿ. ಹಾಗಾಗಿ ಈ ನೋಡಿ ಅಗದಿ ಫಾಸ್ಟಾಗಿ ಸ್ನಾನ ಮಾಡ್ಕೊಂಡು ಮೆತ್ತಿ ಹೋಗಿ ರೆಡಿ ಹಾಕ್ಕೊಂಬಲ್ಲಿ ಹೋಗ್ತಾಯಿದ್ದೆ. ಇದನ್ನೆಲ್ಲ ವೀಡಿಯೋ ನಿಂಗಕ್ಕೆ ನೆಕ್ಸ್ಟ್ ಹಾಕ್ತಿ. ಒಂದು ಹೋಮ್ ಟೂರ್ ಮಾಡ್ತಿ, ಅವಾಗ ನೋಡ್ಲಕ್ಕು. ಇದು ಮನೆ ಮೆತ್ತು ಜಗಲಿ ಮೆತ್ತು ಉಳುತ್ತ. ಅದು ಇಲ್ಲಿ ಇದು ಅಂದೇ ಸಾಮ್ರಾಜ್ಯ. ಹೇಳವಿಲ್ಲ ಕೇಳವಿಲ್ಲ. ಇಲ್ಲಿ ಹೆಂಗೆ ಹರಡ್ಕೆ ಇದ್ರು ಯಾರು ಎಂತೂ ಹೇಳತ್ವಿಲ್ಲ. ಈಗ ನನ್ನ ರೂಮಿಗೆ ಒಪ್ಪನ ತಡೀರಿ. ರೂಮಲ್ಲಿ ಎಂತೆಂಥ ಬಿದ್ದು ಹರಡ್ಕೊಂಡಿದ್ದು ತೋರಿಸ್ತಿ. ಇದು ನನ್ನ ಫೇವ್ರೆಟ್ ಪ್ಲೇಸು. ಅಂದರೆ ಹೆಂಗೆ ಬಟ್ಟೆ ಹೊಲಿಯೋದು ಸಿಕ್ಕಾಪಟ್ಟೆ ಪ್ರೀತಿ. ಆದರೆ ಬಟ್ಟೆ ಹೊಲಿಯೋದಕ್ಕಿಂತ ಹೆಚ್ಚಿಗೆ ಅದ್ರ ಮೇಲೆ ಬಾಕಿ ಎಲ್ಲ ಐಟಮ್ಸು ಇರುತ್ತೆ. ಅಪ್ಪ ಅಜ್ಜ ಅಂದ್ಬಿಟ್ಟು ಬಾಕಿ ಎಲ್ಲರನ್ನೂ ಅಲ್ಲಿ ತಂದು ಇಟ್ಟಿರ್ತಿ ಸುಮಾರು. ನೋಡಿ ಎಷ್ಟು ಐಟಮ್ ಇದ್ದಳು ಅದ್ರ ಮೇಲೆ. ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೊಲಿಯೋದು. ಹೌದಾ, ಇದು ನೋಡಿ ಅಂಗಳ ರೂಮು. ಇಲ್ಲಿ ಮನ್ಕೆ ಬಿಟ್ಟು ಬಾಕಿದ ಬಟ್ಟೆ ಗಿಟ್ಟೆ ಹಂಗಿದೆ ಜಾಸ್ತಿ ಇರ್ತು. ಎಂತಕ್ಕೆಂದರೆ ಅರ್ಧ ದಿವಸ ಶಕೆ ಹೇಳೋದು ಅಲ್ಲಿ ಹೊರಗೆ ಮನ್ಕೆಂಬುದು ಮಾಡ್ತೀಯ. ಎಂತಕ್ಕೆಂದರೆ ಮೆತ್ತು ಇದು ಎಲ್ಲದು ಎಂಗಳದ್ದೇ ರೂಮ್ ಆಗಿದ್ದಾಗ ಕೇಳವಿರ್ತಿಲ್ಲ ಎಲ್ಲಿ ಮನ್ಕೊಂಡ್ರುವ. ನೋಡಿ ಇಲ್ಲಿ ಅಂಥದ್ದು ಇಲ್ಲ. ಎಲ್ಲ ಬಟ್ಟೆ ಸ್ನಾನ ಮಾಡಿದ್ದು ತೊಳೆದಿದ್ದ ಬಟ್ಟೆ ಎಲ್ಲ ತಂತಂದು ಇಲ್ಲಿ ಹತ್ತಾಕಿರ್ತಿ ಅಷ್ಟೇ. ಇಲ್ಲೇ ಹೆಂಗೆ ಮನ್ಕೆಂಬೋದು. ಇಷ್ಟು ದೊಡ್ಡದು ಎಂಗಳ ರೂಮೇ ನೋಡಿ. ಎಲ್ಲಿ ಮನ್ಕೊಂಡ್ರು ಹೇಳವಿಲ್ಲ ಕೇಳವಿಲ್ಲ. ಈಗೇನು ಕಬೋರ್ಡ್ ತೋರಿಸ್ತಿ ಸಣ್ಣ ಪ್ರಮಾಣದಲ್ಲಿ. ಕಬೋರ್ಡಲ್ಲಿ ಎಷ್ಟು ಜಾಗ ಇದ್ದು ತೋರಿಸ್ತೀನಿ. ಡಿಸ್ಕೌಂಟಿವ್ ಬಟ್ಟೆ ತಂದ್ಕೊಂಡ್ರೆ ಎಲ್ಲಿ ಇಟ್ಗಳವು. ಆದರೂ ಓಪನ್ ಕಾಣಿಸ್ತು ನೋಡಿ. ಒಂದು ಕಾಲು ಹಾಕಲು ಜಾಗಿಲ್ಲ, ಅಷ್ಟು ಬಟ್ಟೆ ಇದ್ದು. ನೋಡಿ ನೀಟಾಗಿ ಇಟ್ಕಂಜ ಇಲ್ಲಿ ಹೇಳಿ ಕಾಮೆಂಟ್ ಮಾಡಿ ಹೇಳಿ. ಈಗ ಯಾವ್ದು ಸೆಲೆಕ್ಟ್ ಮಾಡಿ ಕೆಲವು ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಯಾವುದೋ ಒಂದು ತೆಗ್ದಿದ್ದು ಒಂದು ಹಾಕಿ ಹೋಗಿದ್ದು ಒಂದು ಆಯ್ತು ಕಡೆಗೆ. ನಾನು ಬಟ್ಟೆ ಬ್ಲೌಸು ಎಲ್ಲದನ್ನೂ ಸ್ಟಿಚ್ ಮಾಡ್ಕೆತ್ತಿ. ಅಂದಷ್ಟೇ ಮಾಡ್ಕೆತ್ತಿ, ಬೇರೆಯವ್ರದ್ದೆಲ್ಲ ಮಾಡ್ತೀನಿಲ್ಲ. ಒಂದು ಹೂವಿನ ಗಿಡ ಮಾಡೋದು, ಹಿತ್ತಲು ತರಕಾರಿ ಹಾಗೆ ಇದು ಮಾಡೋದು, ಮತ್ತು ಬಟ್ಟೆ ಹೊಲಿಯೋದು. ಇದು 3 ಸಿಕ್ಕಾಬಟ್ಟೆ ಫೇವ್ರೇಟ್ ಕೆಲಸ. ನೋಡಿ 2 ಚೂಡಿದಾರ ಅಷ್ಟೇ ತೋರಿಸ್ತಾ ಇದ್ದಿ. ಇದರಲ್ಲಿ ಎಲ್ಲ ತೋರಿಸಲ್ಲ ಆಗ್ತಿಲ್ಲ ಹೇಳಿ. ಇದ್ರ ಹಾಕ್ಯೆಲ್ಲ ಉಳು ತೆಗ್ದಿದ್ದಿ, ಬಟ್ ಇದ್ರ ಹಾಕ್ಯಂಡು ನೋಡಿ ತೋರಿಸ್ತಾ ಇದ್ದಿ. ಪಟ ರೆಡಿ ಹಾಕ್ಕೊಂಡು ಹೋಗವಲ್ಲಿ. ಹಾಗಾಗಿ
ಈ ಕಬೋರ್ಡಲ್ಲಿ ಜಾಗಿಲ್ಲ ಹೇಳಿ ಗಂಡನ ಮಗನ ಈ ಕಬೋರ್ಡಿಗೆ ಶಿಫ್ಟ್ ಮಾಡಿದ್ದಿ. ನಿಂಗೆ ಇದ್ರ ಮತ್ತೊಂದು ಕಪಾಟ ತಂದ್ಕೊಂಡು ಅದ್ರೊಳಗೆ ಇಟ್ಕೊಳ್ಳಿ ಹೇಳಿ, ನನ್ನ ಕಪಾಟಲ್ಲಿ ಕಾಲಕ್ಕಲ್ಲೂ ಜಾಗಿಲ್ಲ ಹೇಳಿ. ಹಾಂ ನೋಡಿ ರೆಡಿ ಆದಿ ಈ ಡ್ರೆಸ್ ಹಾಕ್ಕೊಂಡು. ಈಗ ಎಷ್ಟೊತ್ತಿಗೆ ಡಿಸ್ಕೌಂಟಿಗೆ ಹೋಗ್ತಿ ಹೇಳೋದೊಂದೇ ಕಾಣಿಸ್ತಾ ಇದ್ದು. ನೋಡವು ಈಗ ಎಷ್ಟೊತ್ತಿಗೆ ಹೊರಡ್ತೀಳಿ. ಇಷ್ಟೊತ್ತಿಗೆ ಆಲ್ಮೋಸ್ಟ್ 10 ಗಂಟೆ ಆಯ್ತು. ಇನ್ನು ಎಷ್ಟೊತ್ತಿಗೆ ರೆಡಿ ಹಾಕ್ಕೊಂಡು ಎಷ್ಟೊತ್ತಿಗೆ ಹೋಗವು. ಆದರೂ ಹೊರಟಿಯ ನೋಡಿ ತೋರಿಸ್ತಾ ಇದ್ದಿ ದಾರಿ ಮೇಲೆ. ಸಣ್ಣಕ್ಕೆ ಮಳೆ ಹೋಯ್ತಾ ಇತ್ತು, ತೀರಾ ದೊಡ್ಡಕ್ಕೇನು ಹೋಯ್ತಾ ಇತ್ತಿಲ್ಲ. ಒಂದು ಮಳೆ ದೊಡ್ಡಕ್ಕೆ ಬತ್ತು, ಒಂದು ಮಳೆ ಸಣ್ಣಕ್ಕೆ ಬತ್ತು. ಈ ಸತಿ ಹಿಂಗೆ ಮಳೆಗಾಲ. ಆದರೂ ನಾವು ಮಾಡೋದು ಯಾವುದೂ ಬಿಡಲ್ ಬತ್ತಿಲ್ಲ ಅಲ್ಲಿ, ಹಾಗಾಗಿ ನೋಡಿ ಈಗ ಆಲ್ಮೋಸ್ಟ್ ಕಾನ್ಸೂರು ಹತ್ರನೇ ಬಂಜ್ಯ. ಕಾನ್ಸೂರಿಂದ ಒಳಗೆ ಹಳ್ಳಿ ಆಗ್ತೇವೆ ಮನೆ. ನೋಡಿ ವೆದರ್ಲ್ಲ ಎಷ್ಟು ಚಂದ ಇದ್ದು ಅಲ್ದ. ಬೆಳಗ್ಗೆ ಸಣ್ಣ ಮಳೆ ಹೋಯ್ತಾ ಇದ್ದ. ಹಿಂಗೊಂದು ಲಾಂಗ್ ಡ್ರೈವ್ ಹೋದರೆ ಎಷ್ಟು ಖುಷಿ ಆಗ್ತು ಅಲ್ದ. ಹೆಂಗೆ ನಿಜವಾಗಿ ಹೇಳೋವಂದ್ರೆ ಕಾರಲ್ಲಿ ಹೋಗೋದಕ್ಕಿಂತ ಬೈಕ್ ಮೇಲೆ ಹೋಗೋದು ಸಿಕ್ಕಾಪಟ್ಟೆ ಪ್ರೀತಿ. ಕಾರಷ್ಟು ಇಷ್ಟ ಆಗ್ತಿಲ್ಲ, ಆದರೆ ಮಳೆಗಾಲದಲ್ಲಿ ಬೇರೆ ಆಪ್ಷನ್ ಇರ್ತಿಲ್ಲ, ಅನಿವಾರ್ಯ ಆಗ್ತು. ನೋಡಿ ತೋರಿಸ್ತಾ ಇದ್ದಿ ನಾವು ಎಲ್ಲಿ ಹೋಗ್ತಾ ಇದ್ದೀಯಾ ಹೇಳಿ. ಆಲ್ಮೋಸ್ಟ್ ಅಜ್ಜಿಬಳೆಲ್ಲ ದಾಟಿ ಆಯ್ತು. ಸಿರ್ಸಿ ಹತ್ತತ್ರ ಬರ್ತಾ ಇದೆಯಾ. ಇಲ್ಲಲ್ಲ ಅಷ್ಟೆಲ್ಲ ಮಳೆ ಇಲ್ಲೇ, ಆದರೂ ಒಂದೊಂದು ಹೋಯ್ತಾ ಇತ್ತು. ಈಗ ಸಿರ್ಸಿ ಹತ್ರ ಬಂದ್ಕೊಳ್ಳೆ ಮತ್ತು ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತು. ಯಾವ ಅಂಗಡಿ ಹೋಗವು, ಎಂಥ ತಗೊಳ್ಳವು, ಎಲ್ಲಿ ನೋಡೋದು ಅಲ್ದ. ಬನ್ನಿ ಕರ್ಕೊಂಡು ಹೋಗ್ತೀವಿ, ನೋಡೋಣ ಯಾವ್ಯಾವ ಅಂಗಡಿಯಲ್ಲಿ ಹೆಂಗಿದ್ದೋಳಿ. ಹತ್ತತ್ರ ಸಿರ್ಸಿ ಬಂತು ನೋಡಿ. ನೀಲಕಣಿ ಹತ್ರ ಬಂದಾತು. ನೀಲಕಣಿಂದು ದಾಟಿ ಆಯ್ತು, ಸಿರ್ಸಿ ಎಂಟ್ರೆನ್ಸ್ ಆಯ್ತು. ಈಗಿನ್ನು ಫಸ್ಟ್ ಕೆಲಸ ಇನ್ನೊಂದು ದೊಡ್ಡದಿತ್ತು. ಎಂಥದ್ದು ಕೇಳಿದ್ರೆ ಪಾತ್ರೆ ಅಂಗಡಿಗೆ ಹೋಗಿ ಒಂದು ಸ್ವಲ್ಪ ಪಾತ್ರೆ ತಗೊಂಬೋದಿತ್ತು. ಪಾತ್ರ ಯಾವ್ದು ತಗೊಳ್ಳವು, ಹೆಂಗೆ ತಗೊಳ್ಳವು ಹೇಳಿ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಡು ಕಡೆ ಮುಂದಿನ ನೋಡೋಣ. ಸೀದಾ ಹೋಗಿ ಸಿರ್ಸಿಲಿ ಪಾತ್ರೆ ಅಂಗಡಿಲಿ ನಂಗೆ ತಗೊಂಬೋದು ಗೃಹ ವೈಭವ. ಹಿಂಗೆ ಯಾವಾಗಿಂದನೂ ಅಲ್ಲೇ ತಗತ್ಯ. ಚಲೋ ಕ್ವಾಲಿಟಿ ಸಿಕ್ತು. ಬಾಕಿ ಬದಿ ಒಪ್ಪದು ಕಡಿಮೆ, ಗೃಹ ವೈಭವ ಜಾಸ್ತಿ ಹೋಗ್ತೀಯ. ಅಲ್ಲಿ ರಾಯರು ಸಿಕ್ಕಾಪಟ್ಟೆ ಒಳ್ಳೆಯವರು, ಹಾಗಾಗಿ ಹಂಗಕ್ಕೆ ಡಿಸ್ಕೌಂಟಲ್ಲೇ ಕೊಡ್ತರು ಪಾತ್ರವ. ನಾ ಹಂಗಾಗಿ ರಾಶಿ ವರ್ಷ ಆಗುತ್ತು ಎಲ್ಲ ಅಲ್ಲೇ ತಗೊಂಬಲ್ಲಣಕ್ಕೆ. ಹಾಂ, ಈಗ ಸೀದಾ ಅಲ್ಲಿಗೆ ಹೋಪನ. ಎಂತೆಂಥ ತಗಂಜಿಯ, ಎಂತೆಂಥ ಸೆಲೆಕ್ಟ್ ಮಾಡಿದ್ಯಾ ಹೇಳು, ತೋರಿಸ್ತೀನಿ ನಿಂಗಕ್ಕೆ. ನೋಡಿ ಸಿರ್ಸಿ ಸಿ ಪಿ ಬಜಾರಕ್ಕೆ ಬರ್ತಾ ಇದೆಯಾ. 5 ಕತ್ರಿ ದಾಟಿ 5 ಕ್ರಾಸ್ ಅಥ್ವಲ್ಲಿ ಅದ್ರ ದಾಟಿ ಸಿ ಪಿ ಬಜಾರಕ್ಕೆ ಬಂದ್ಯಾ. ಈಗ ಇಲ್ಲಿ ಎಲ್ಲಿ ನೋಡ್ರು ಡಿಸ್ಕೌಂಟು. ಅದ್ರ ಫಸ್ಟ್ ಪಾತ್ರೆ ಅಂಗಡಿಗೆ ಹೋಗಿ ಪಾತ್ರೆ ಸೆಲೆಕ್ಟ್ ಮಾಡ್ಕೊಂಡು ಉಳಿದಿದ್ದು ಕೆಲಸ ಅಂತಕೆಂದ್ರೆ ನೋಡಿ ಇಲ್ಲಿ ಡಬಲ್ ಬೀನ್ಸ್ ಹೆಂಗೆ ರಾಶಿ ಹಾಕ್ಯಂಜೇಳಿ ಎಷ್ಟು ಬಂಜೋಳಿ. ಇದೇ ಗೃಹ ವೈಭವ. ಈಗ ಓಪನ್ನ ತೋರಿಸ್ತಿ ನೋಡಿ. ಎಲ್ಲಿ ನೋಡ್ರು ಡಿಸ್ಕೌಂಟ್. ನೋಡಿ ಎಲ್ಲಿ ನೋಡ್ರು ಅದೇ ಪಟೇಲ್ ಡ್ರೆಸ್ಸಸ್ ಡಿಸ್ಕೌಂಟು. ಎಲ್ಲ ಕಡೆ ಎಲ್ಲ ಅಂಗಡಿಯಲ್ಲೂ ಡಿಸ್ಕೌಂಟ್ ಮಾರಾಟ ಆಗ್ತಾ ಇದ್ದ. ನೋಡಿ ಇದೇ ಗೃಹ ವೈಭವ. ನೋಡಿ ಇಲ್ಲಿ ಯಾವ ಐಟಮ್ ಬೇಕಾದ್ರೂ ಸಿಕ್ತು. ಸಿಕ್ಕಾಪಟ್ಟೆ ಚಲೋ ಇರುತ್ತು, ಕ್ವಾಲಿಟಿನೂ ಚಲೋ ಇರುತ್ತು. ಮತ್ತು ಈಗ ಇಲ್ಲಿ ಬಂದು ಎಂತೆಂಥ ಸೆಲೆಕ್ಟ್ ಮಾಡ್ಕೊಂಡ್ಯಾ, ಎಂತೆಂಥ ತಗೊಂಡ್ಯಾ ತೋರಿಸ್ತೀನಿ ನೋಡಿ. ಒಂದು ಅಗದಿ ಸಣ್ಣ ಬಾಯ್ಲರ್ ಬೇಕಾಗಿತ್ತು. ನನ್ನ ಮಗನ ರೂಮಿಗೆ ಪಾತ್ರ ಬೇಕಾಗಿತ್ತು, ಅದು ತಗೊಂಬಲ್ಲಿ ಹೋಜ್ಯ. ಸಣ್ಣ ಬಾಯ್ಲರು, ಸಣ್ಣ ಪುಟ್ಟ ಐಟಮು, ಬೋಗಣಿ ಹುಟ್ಟು ಎಲ್ಲ ಇರುತ್ತಲ್ಲಿ, ಅದನ್ನೆಲ್ಲ ತಗೊಳ್ಳೋಳಿ ಹೋದ್ಯ. ಒಂದು ಕರೆಂಟ್ ಒಲೆ, ಕೆಲವಷ್ಟು ಪಾತ್ರ ಹುಟ್ಟು ಇರ್ತಲ್ಲಿ ಸಣ್ಣ ಪುಟ್ಟದು, ಅದನ್ನೆಲ್ಲ ತಗೊಳ್ಳೋಳಿ. ನೋಡಿ ಇಲ್ಲಿ ಎಷ್ಟು ಐಟಮ್ ಇದ್ದು ಇದರಲ್ಲಿ. ಅರ್ಸ ಹುಟ್ಟು, ಇಕ್ಕಳ ಎಲ್ಲ ಒಂದಷ್ಟು ಐಟಮ್ ಬೇಕು ತಗೊಂಡ್ಯಾ. ನೋಡಿ ತೋರಿಸ್ತಾ ಇದ್ದಿ. ಇದೊಂದು ನಾನ್ ಸ್ಟಿಕ್ ತವ. ಇವಿಷ್ಟು ತಗೊಂಡಾತು. ಇವಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ಈ ಮತ್ತು ಮುಂದಿನ ಪ್ರೊಸೀಜರಿಗೆ ಹೋಗವಲ್ಲಿ. ಇದನ್ನ ಹೆಂಗೆ ಆನ್ ಮಾಡೋದು ಸಹಿತ ಅವೇ ತೋರಿಸ್ತಾ ಇದ್ದ. ನಿಜವಾಗಿ ಹೇಳೋವಂದ್ರೆ ಹಂಗಾಗಿ ಇದಷ್ಟು ಅನುಭವ ಇರ್ತಿಲ್ಲ. ಯಾಕೆಂದ್ರೆ ಕರೆಂಟ್ ಒಲೆ ಯೂಸ್ ಅಷ್ಟು ಮಾಡ್ತೀವಿ ಇಲ್ಲಿ, ಹಾಗಾಗಿ ನೋಡಿ ಇದು ಹೆಂಗೆ ಮಾಡೋದು ಎಲ್ಲ ತೋರಿಸ್ತಾ ಇದ್ದ. ನೋಡ್ಕೊಂಡು ಈಗ ಅದಾದಮೇಲೆ ನೆಕ್ಸ್ಟು ಶುಂಠಿ ಸ್ಟೋರ್ಸಿಗೆ ಹೋದಿ. ಇದು ಸಿರ್ಸಿಲ್ಲಿ ಸ್ಟೇಷ್ನರಿ ಅಂಗಡಿ
ಹೇಳಕ್ಕು ಇದು ಸಿಕ್ಕಾಪಟ್ಟೆ ಐಟಮ್ ಸಿಕ್ತು ಇಲ್ಲಿ ಒಳಗೆ ಹೋಗ್ಬಿಟ್ರೆ ಯಾವುದು ಮತ್ತು ಬೇರೆ ಕಡೆ ಹುಡುಕ ಇರ್ತಿಲ್ಲ, ಅಷ್ಟು ಸ್ಟೇಷ್ನರಿ ಐಟಮ್ಸು ಇಲ್ಲೇ ಸಿಕ್ತು. ನಾನು ಇಲ್ಲಿ ಸೀರೆಗೆ ಒಂದು ಫಾಲ್ ತಗೊಳ್ಳವು ಮಾಡಿದ್ದೆ, ಅದಕ್ಕೆ ಬಂಜಿ ಸಣ್ಣ ಐಟಮ್ ಆಗಿತ್ತು. ಒಂದು ಬ್ಲೌಸ್ ಹೊಲಿಯೋದಿತ್ತು, ಬ್ಲೌಸಿಗೆ ಲೈನಿಂಗು ಮತ್ತು ಫಾಲು ತಗೊಳಕ್ಕಾಗಿತ್ತು. ನೋಡಿ ಇದು ಸಾಗರ್ ಶೋರೂಮು. ಇಲ್ಲೂ ಹೆಂಗೆ ಡಿಸ್ಕೌಂಟ್ ಹೇಳ್ತಾ ಇದ್ದಾಳೆ. ಹಾಗೆ ನೆಕ್ಸ್ಟ್ ಹೋದೆ, ಇಲ್ಲಿ ಪ್ರತಿಭಾ ಫ್ಯಾಷನ್ನು ತುಂಬ ಇದ್ದು ನೋಡಿ ಎಲ್ಲದು ಒಂದು ಹಾಕ್ಕೊಳ್ಳೆ ಒಂದು ಕಾಣಿಸ್ತಾ ಇದ್ದು ತೋರಿಸ್ತಾ ಹೋಗ್ತಾ ಇದ್ದಿ. ಈಗ ಇಲ್ಲಿ ಫ್ಯಾಷನ್ ಪ್ಯಾಲೇಸ್ ಬತ್ತು, ಇದು ಸಿಕ್ಕಾಪಟ್ಟೆ ಫೇಮಸ್ ಅಂಗಡಿ ಹೇಳಕ್ಕೂ ಸಿರ್ಸಿಲಿ. ಮತ್ತು ಇಲ್ಲಿ ರಾಶಿ ಐಟಮ್ ಸಿಕ್ತು, ಮತ್ತು ಇಲ್ಲಿ ಓನರು ಸಿಕ್ಕಾಪಟ್ಟೆ ಒಳ್ಳೆಯವರು. ನೋಡಿ ಎಷ್ಟು ಐಟಮ್ ಇರ್ತು, ಮತ್ತು ಇಲ್ಲಿ ಯಾವಾಗೂ ರಶ್ಶು ಅಂದ್ರೆ ರಶ್ ಇರ್ತು, ಮತ್ತು ಚಲೋ ಮಾಡಿ ತೋರಿಸ್ತಾ ಇಲ್ಲಿ ಎಲ್ಲರಿಗೂ ಐಟಮ್ಸ. ಖುಷಿ ಆಗ್ತು, ನಾ ಜಾಸ್ತಿ ತಗತ್ತಿ ಇಲ್ಲಿ ಬಟ್ಟೆ. ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದಿ. ಮತ್ತು ಇಲ್ಲಿ ಡಿಸ್ಕೌಂಟ್ ಟೈಮಲ್ಲಿ ಹೋದರೆ ಒಂದು ಪ್ರಾಬ್ಲಮ್ ಎಂತೂ ಕೇಳ್ರಿ, ಸಿಕ್ಕಾಪಟ್ಟೆ ರಶ್ ಒಂದು. ಹಾಗೆ ಬೆನಿಫಿಟ್ ಎಂಥದ್ದು ಕೇಳ್ರೆ ನಾವು ಯಾವ್ದು ಬೇಕು ನಾವೇ ಸೆಲೆಕ್ಟ್ ಮಾಡಿ ಕೇಳಕ್ಕು. ಅಂದ್ರೆ ಅವು ತೋರಿಸಿ ಮಕ್ಕ ಮುರಿತ್ವಿಲ್ಲ ಅಂದ್ರೆ ಅದು ತಗಂಜ್ವಿಲ್ಲ ಇದು ತಗಂಜ್ವಿಲ್ಲ ಹಿಂಗೆ. ಇಲ್ಲೆಲ್ಲದೂ ರಾಶಿ ಹಾಕ್ಕೊಂಡೇ ಇರುತ್ತು. ನಮ್ಗೆ ಯಾವ್ದು ಬೇಕೋ ಯಾವ್ದು ಥರದ್ದು ಬೇಕು ಅಂದರೆ ಯಾವ ರೇಂಜಲ್ಲಿ ಬೇಕು ಎಲ್ಲದೂ ನಾವೇ ಸೆಲೆಕ್ಟ್ ಮಾಡಿ ಕೇಳಕ್ಕು. ನೋಡಿ ಎಲ್ಲದೂ ಮೇಲ್ಗಡೆನೇ ಇರುತ್ತು, ತೆಗೆದು ತೋರಿಸವು ಹೀಗೆಲ್ಲ ಇರ್ತಿಲ್ಲ. ನೋಡಿ ಹೆಂಗೆ ರಾಶಿ ಕೊಟ್ಕೊಂಡಿದ್ದು ಹೇಳಿ, ರಾಶಿ ಐಟಮ್ ಇದ್ದು ಸಿಕ್ಕಾಪಟ್ಟೆ ಚಲೋನೂ ಇದ್ದು. ಮತ್ತು ನೋಡಿ ಎಷ್ಟು ಚಂದ ಸೀರೆ ಇದ್ದು, ಮತ್ತು ಎಷ್ಟು ಖುಷಿಯಿಂದ ತೆಗೆದು ತೋರಿಸ್ತಾ ಇಲ್ಲಿ. ನೋಡಿ ಎಷ್ಟು ಚಂದ ಇದ್ದು ನೋಡಿ ಹೆಂಗೆ ತೋರಿಸ್ತಾ ಇದ್ದ. ಎಷ್ಟು ವೆರೈಟಿ ಇರ್ತು, ನಮ್ಗೆ ಯಾವ ರೇಟು ಯಾವ ಕಲರು ಯಾವ ಡಿಸೈನು ಯಾವ್ದು ಬೇಕಾದ್ರೂ ನಾವಿಲ್ಲಿ ನೋಡ್ಕೊಂಡು ಹಾಗೆ ಸೆಲೆಕ್ಟ್ ಮಾಡಿ ಕೇಳೋ ಕೆಲಸ ಎಲ್ಲ ಇರ್ತಿಲ್ಲ. ಕೆಲವು ಕಡೆ ಅಂತ ಮಾಡ್ತಾ ಕೇಳ್ರೆ ಅಂಗಡಿ ತೋರಿಸಿ ಎತ್ತ ನಾವು ತಗೊಂಡಾಜ್ವಿಲ್ಲ ಅಂದ್ಕೊಳ್ಳೆ ಮಕ್ಕ ಮುರಿತಾ ಹಾಗೆಲ್ಲ ಮಾಡ್ತೀವಿಲ್ಲ. ಇಲ್ಲಿ ನೋಡಿ ಎಷ್ಟು ಚಲೋ ಮಾಡಿ ತೋರಿಸ್ತಾಳೆ. ನೋಡಿ ಈಗ ಇಲ್ಲಿ ಒಂದು ಸೀರೆ ಬಿಚ್ಚಿ ತೋರಿಸ್ತಾ ಇದ್ರು ಇವರು. ನೋಡಿ ಎಷ್ಟು ಚಂದ ಮಾಡಿ ತೋರಿಸ್ತಾ ಇದ್ದಾಳೆ. ನಮ್ಮ ರೇಟಿಗೆ ತಕ್ಕಂಗೆ ಸಿಕ್ತು, ನಮಗೆ ಯಾವುದು ಬೇಕು ಹೆಂಗಿದ್ದು ಬೇಕು ನಾವು ಸೆಲೆಕ್ಟ್ ಮಾಡಿ ಕೇಳಕ್ಕು ಇಲ್ಲಿ. ನೋಡಿ ಎಷ್ಟು ಚಂದ ಇದ್ದು. ಮತ್ತು ಅಗದಿ ಕಡಿಮೆ ಇದ್ದು, 100 ರೂಪಾಯಿ ಸಾರಿಯಿಂದನೂ ಇದ್ದು. 100 ರೂಪಾಯಿ ಸಾರಿ, 100-150 ರೂಪಾಯಿ ಕುರ್ತಾ ಎಲ್ಲ ಐಟಮ್ಸು ಇದ್ದು ಇಲ್ಲಿ, ಯಾವುದು ಬೇಕಾದರೂ ಸಿಕ್ತು. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು. ಈ ಡಿಸ್ಕೌಂಟಿಗೆ ಒಪ್ಪೋದೇ ಒಂದು ಖುಷಿ ಅದಕ್ಕೆ ಹೆಣ್ಣುಡ್ರಿಗೆ. ನೋಡಿ ಕುರ್ತಾ ಎಲ್ಲ ಇದ್ದು ಎಷ್ಟು ಚಂದಂದಿದ್ದು, ಎಷ್ಟು ಜನ ಇದ್ದ ನೋಡಿ ನುಗ್ಲೆ ಹೆಂಗಿದ್ದು ಅದಕ್ಕೆ ನಮ್ಗೆ ಇಷ್ಟ ಆಗಿದ್ದು ತಗೊಂಬಲ್ಲ ಆಗ್ತಲ್ಲಿ. ಹಾಗಾಗಿ ನೋಡಿ ಎಷ್ಟು ನಮ್ಮನೆ ಐಟಮ್ ಕಾಣಿಸ್ತಾ ಇದ್ದು, ಅಂದ್ರಕ್ಕಿಂತ ಒಂದು ಚಲೋ ಇದ್ದು ಅಲ್ದ. ಈ ಸಿರ್ಸಿಲ ಆಲ್ಮೋಸ್ಟ್ ಎಲ್ಲ ಅಂಗಡಿನೂ ತಿರ್ಕೆ ಬಂಜಿ ಎಲ್ಲ ಅಂಗಡಿನೂ ತೋರಿಸ್ತೀನಿ ನಿಂಗಕ್ಕೆ. ಎಲ್ಲಿ ಇಷ್ಟ ಆಜ ಅಲ್ಲಿ ಹೋಗಿ ನಿಂಗೆ ತಗೊಂಬಲ್ಲ ಅಡ್ಡಿಲ್ಲ. ಹಾಂ ನಾಳೆನೇ ಹೋಗಿ ಅಂತಕ್ಕೆ ಅಂದರೆ ಡಿಸ್ಕೌಂಟ್ ಬಿಟ್ಟು 20 ದಿವಸ ಆಗೋಜು. ಆದರೂ ಐಟಮ್ಸ್ ಸಿಕ್ಕಾಪಟ್ಟೆ ಇದ್ದು, ಜನನೂ ಅಷ್ಟೇ ಇದ್ದ, ಆದರೂ ತೋರಿಸ್ತಾ ಇದ್ದೆ ನೋಡಿ ಎಷ್ಟು. ನೋಡಿ ಯಾವ್ಯಾವ ಥರ ಇದ್ದು, ಎಷ್ಟು ಸೆಲೆಕ್ಟ್ ಮಾಡ್ಕೊಂಜ, ಎಷ್ಟು ಜನ ಪರ್ಚೇಸ್ ಮಾಡ್ತಾ ಇದ್ದ ಎಲ್ಲ ನೋಡಿ ಎಷ್ಟೆಲ್ಲ ಇದ್ದೋಳಿ. ಸಿಕ್ಕಾಪಟ್ಟೆ ಅಂಗಡಿ ಇದ್ದು, ಮತ್ತು ಎಲ್ಲದೂ ಈ ಟೈಮಲ್ಲಿ ಡಿಸ್ಕೌಂಟ್ ಬಿಡ್ತು ಜುಲೈ 1ಕ್ಕೆ. ಅದು ಕೇಳವು ಹೇಳೋಳೆಲ್ಲ ವರ್ಷ ಜುಲೈ 1ಕ್ಕೆ ಡಿಸ್ಕೌಂಟೇ. ನೋಡಿ ಎಲ್ಲ ಕಡೆನೂ ಡಿಸ್ಕೌಂಟ್. ಈಗ ನೆಕ್ಸ್ಟ್ ಬಾಲಾಜಿಗೆ ಹೋಗಿ ಇಲ್ಲಿ ಮುಂದೆ ಎಲ್ಲ ಅಂಗಡಿ ಇದ್ದು, ಅದರಲ್ಲೂ ಎಲ್ಲದರಲ್ಲೂ ಡಿಸ್ಕೌಂಟೇ. ಈ ಟೈಮಲ್ಲಿ ಎಲ್ಲ ಬದಿಗೂ ಡಿಸ್ಕೌಂಟ್ ಸೇಲ್ ಒಳ್ಳೆ ಹೇಳುತ್ತಾ. ಡಿಸ್ಕೌಂಟ್ ಹೌದಾ ಅಲ್ದ ಗೊತ್ತಿಲ್ಲ, ಆದರೆ ಬಟ್ಟೆ ಮಾತ್ರ ರಾಶಿ ನೋಡಲು ಸಿಕ್ತು, ಅದೇ ಖುಷಿಯ. ನಾವೇ ಸೆಲೆಕ್ಟ್ ಮಾಡಿ ಕೇಳಕ್ಕು. ಈಗ ಬಾಲಾಜಿ ಗಾರ್ಮೆಂಟ್ಸಿಗೆ ಬಂಜಿ ನೋಡಿ, ಇಲ್ಲಿದ್ದಿದ್ದು ಬಟ್ಟೆ ಎಲ್ಲ ತೋರಿಸ್ತಾ ಇದ್ದೆ ನೋಡಿ ಹೆಂಗಿದ್ದೋಳೆ, ಯಾವ್ಯಾವ ಥರ ಇದ್ದು ಹೆಂಗಿದ್ದು ರೇಟ್ ಎಷ್ಟಿದ್ದು ಎಲ್ಲದನ್ನು ತೋರಿಸ್ತಾ ಇದ್ದೆ ನೋಡಿ. ನೋಡಿ ಒಂದಕ್ಕಿಂತ ಒಂದು ಚಲೋ ಇದ್ದು ಅಲ್ದ ಸೀರೆ. ಒಂದೊಂದು ಅಂಗಡಿ ಒಳಗೆ ಹೊಕ್ಕಿದ್ರು ಹೊರಗೆ ಬಪ್ಪಲ್ಲೇ ಮನಸ್ಸಾಗ್ತಿಲ್ಲ, ಅಷ್ಟು ಚಂದ ಸೀರಿದ್ದು. ಯಾವ ಸೀರೆ ಬೇಕಾದ್ರೂ ಸೆಲೆಕ್ಟ್ ಮಾಡಿ ಕೇಳಕ್ಕು. ಕಲರು ಕ್ವಾಲಿಟಿ ಯಾವ ಥರದ್ದು ಬೇಕಾದ್ರೂ ಸಿಕ್ತು, ಗಂಡು ಹುಡುಗರದ್ದು ಎಲ್ಲ ಥರ ಐಟಮು ಸಿಕ್ತು. ಹಾಗೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಯಾವ ಅಂಗಡಿಗೆ ಒಪ್ಪನ. ಈಗ ನಟರಾಜ್ ರೋಡಿಗೆ ಬಂಜಿ. ಇಲ್ಲಿ ರಸ್ತೆ ಹಂಚಿಗೆ ಸಣ್ಣ ಪುಟ್ಟ ಅಂಗಡಿ ಇರ್ತು, ಇಲ್ಲೂ ಎಲ್ಲ ಐಟಮ್ಮು ಸಿಕ್ತು, ಬಟ್ಟೆದು ಇದರದ್ದು ಎಲ್ಲವ.
ಇಲ್ಲಿ ಕ್ವಾಲಿಟಿ ಚಲೋ ಇಲ್ಲ ಹೇಳಿ ಎಲ್ಲರೂ ತಗತ್ವಿಲ್ಲ, ಆದರೆ ನಿಜವಾಗಿ ಇಲ್ಲೂ ಚಲೋ ಇರುತ್ತೆ ಬಟ್ಟೆ ಕ್ವಾಲಿಟಿ ಅಲ್ಲವ. ನಾ ಇಲ್ಲೂ ಕೆಲವು ಐಟಮ್ಸ್ ಎಲ್ಲ ಸಣ್ಣ ಪುಟ್ಟದೆಲ್ಲ ಇಲ್ಲಿ ತಗತ್ತಿ ನೋಡಿ. ಇವರೆಷ್ಟು ಒಳ್ಳೆಯವರು, ಇಲ್ಲಿ ಸಣ್ಣ ಅಂಗಡಿ ಹಾಕ್ಕೊಂಡಿದ್ರು, ಎಲ್ಲ ಐಟಮು ಸಿಕ್ತು ಇಲ್ಲೂವ. ದೊಡ್ಡ ಅಂಗಡೀಲಿ ಸಿಕ್ಕ ಎಲ್ಲ ಐಟಮ್ಸು ಇಲ್ಲೂ ಸಿಕ್ತು. ನಾ ತೋರಿಸ್ತಾ ಇದ್ದೆ ಅದಕ್ಕೆ ಇವ್ರನ್ನೂ, ನೋಡಿ ಈ ಅಂಗಡಿ ಹೆಂಗಿದ್ದು ಹೇಳಿ. ರಸ್ತೆ ಹಂಚಿನ ಅಂಗಡಿಯಲ್ಲಿ ಯಾರು ನೆಗ್ಲೆಕ್ಟ್ ಮಾಡಾಡಿ, ಇಲ್ಲೂ ತಗೊಳ್ಳಿ. ಇದು ಒಳ್ಳೆ ಐಟಮೇ ಆಗಿರ್ತು. ಈ ಬಾಕಿ ಬಟ್ಟೆ ತಂದಂಗೆ ಇದನ್ನ ಹುಬ್ಳಿಂದನೇ ತರಿಸಿರ್ತ ಇವು ಆ ಬಟ್ಟೆ. ಆದರೆ ಅವ್ರು ಹಾಗೆ ದೊಡ್ಡ ದೊಡ್ಡ ಅಂಗಡಿ ಬಾಡಿಗೆ ಟ್ಯಾಕ್ಸು ಹಂಗಿದೆಲ್ಲ ಇವಕ್ಕೆ ಇರ್ತಿಲ್ಲ, ಹಂಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಡ್ತಾ ನೋಡಿ. ಈಗ ನೆಕ್ಸ್ಟ್ ಎಲ್ಲಿ ಓಪನ, ಈ ಮುಂದೆ ಯಾವ ಅಂಗಡಿ ಸಿಕ್ತು ನೋಡೋಣ. ಇದು ನಟರಾಜ್ ರೋಡು. ನೋಡಿ ಇಲ್ಲೂ ಒಂದು ಡಿಸ್ಕೌಂಟ್ ಸೇಲ್ ಇದ್ದು ಯಾವ್ದವ. ಇವತ್ತು ಇಡೀ ಸಿರ್ಸಿನೂ ಕರ್ಕತಿರ್ತೀನಿ ನಿಗಳನ್ನ. ಒಂದು ಅಂಗಡಿ ಎರಡು ಅಂಗಡಿಗಳೆಲ್ಲ ಎಲ್ಲ ಅಂಗಡಿನೂ ತೋರಿಸ್ತೀನಿ ನೋಡು. ಇಲ್ಲೂ ಡಿಸ್ಕೌಂಟ್ ಮಾರಾಟ, ಎಲ್ಲ ಕಡೆನೂ ಡಿಸ್ಕೌಂಟ್ ಡಿಸ್ಕೌಂಟ್ ಡಿಸ್ಕೌಂಟ್. ಈಗ ಮಧುಮಿಲನಕ್ಕೆ ಬಂದಾತು. ಇದು ಒಂದು ಸಿರ್ಸಿಲಿ ಫೇಮಸ್ ಅಂಗಡಿ, ಇಲ್ಲೂ ಸಿಕ್ಕಾಪಟ್ಟೆ ಚಲೋ ಇರುತ್ತೆ ಬಟ್ಟೆ. ನಾ ಸುಮಾರು ಖಾಯಂ ಇಲ್ಲೂ ಹೋಗ್ತೀವಿ ಯಾವಾಗಲೂ. ಇಲ್ಲಿ ಓನರು ಸಿಕ್ಕಾಪಟ್ಟೆ ಒಳ್ಳೆಯವರು, ಮತ್ತು ಎಲ್ಲರೂ ಚಲೋ ಮಾಡಿ ತೋರಿಸ್ದ ಬಟ್ಟೆ ಎಲ್ಲವ. ನೋಡಿ ಎಷ್ಟು ಚಲೋ ಇದು, ಮತ್ತು ಎಲ್ಲ ಪ್ರೈಸ್ ಟ್ಯಾಗ್ ಹಾಕಿರುತ್ತೆ ಇಲ್ಲಿ ಮೇಲ್ಗಡೆ ಎಲ್ಲವ. ನಮಗೆ ಅಂದರೆ ಕೇಳಲು ಮುಜುಗರ ಆಗ್ತಿಲ್ಲ, ನಾವಂದ್ರೆ ಯಾವ ರೇಟಲ್ಲಿ ಬೇಕು ಯಾವ ಇದ್ರಲ್ಲಿ ಬೇಕು ಹೇಳಲ್ಲವ. ನಾವೇ ನೋಡ್ಕೊಂಡು ಅಲ್ಲೇ ಹೋಗಿ ಸೆಲೆಕ್ಟ್ ಮಾಡಿ ಕೇಳಬೇಕು. ನಾವು ಅಷ್ಟರದ ಕೇಳೋ ಕೆಲಸ ಇರ್ತಿಲ್ಲ. ಪ್ರೈಸ್ ಟ್ಯಾಗ್ ಹಾಕಿರ್ತ ನೋಡಿ ಮೇಲ್ಗಡೆ ಎಲ್ಲವ. ನಾವು ಅಲ್ಲೇ ಹೋಗ್ಕೊಂಡು ಸೆಲೆಕ್ಟ್ ಮಾಡಿ ಕೇಳಬೇಕು. ಸಿಕ್ಕಾಪಟ್ಟೆ ಚಂದ ಚಂದ ಬಟ್ಟೆಗೆಲ್ಲ ಸಿಕ್ತು ಇಲ್ಲಿ. ಎಂಬ್ರಾಯ್ಡ್ರಿದು ಮತ್ತು ಜರಿ ವರ್ಕು ಬೇಕಾದ ಐಟಮ್ ಎಲ್ಲ ಸಿಕ್ತು. ಸಿಕ್ಕಾಪಟ್ಟೆ ಚಂದ ಇರ್ತು, ಮೆತ್ತಿಗೂ ಒಂದಷ್ಟು ಇರ್ತು ನೋಡಿ. ಕರ್ಕೊಂಡು ಹೋಗ್ತಿ ನೋಡಿ. ಇಲ್ಲೆಲ್ಲ ಎಷ್ಟು ಚಂದ ಚಂದ ಡ್ರೆಸ್ ಎಲ್ಲ ಹಾಕಿಟ್ಟಿದ್ದ. ನಿಂಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಕೇಳಕ್ಕು. ನೋಡಿ ಎಷ್ಟು ಚಂದ ಚಂದ ಇದ್ದು ಸೀರೆ ಅಲ್ಲವ. ನಮ್ಮ ಕಡೆ ಹಾಗಾಗಿ ಡಿಸ್ಕೌಂಟಲ್ಲಿ ಸಿಕ್ಕಾಪಟ್ಟೆ ಜನ ಪ್ಯಾರಿಟಿ ಕೊಪ್ಪಲ್ಲಿ ನೋಡ್ತಾ ಹೆಣ್ಣುಡ್ರು. ಎಂತಕ್ಕೆಂದ್ರೆ ಹಿಂಗೆ ರಾಶಿ ಐಟಮ್ ಸಿಕ್ತು, ಕಡಿಮೆ ಬೆಲೆಯಲ್ಲಿ ಸಿಕ್ತು. ಮತ್ತು ಪ್ರೈಸ್ ಎಷ್ಟು ಕೇಳವು ಇದು ಮಾಡವು ಆ ಥರದ್ದೆಲ್ಲ ಇರ್ತಿಲ್ಲ. ಅದು ಹೀಗೆ ರಾಶಿ ಹೊಡ್ಕೊಂಡಿರ್ತು. ನಮ್ಗೆ ಯಾವ ಥರದ್ದು ಬೇಕಾದ್ರೂ ನಾವು ಚಾಯ್ಸ್ ಮಾಡಿ ಕೇಳಕ್ಕು. ನೋಡಿ ಎಷ್ಟು ಚಂದ ಮಣ್ಣೆ ಎತ್ತಾಕಿದ್ದ ಎಲ್ಲ ಕಡೆಯ. ಹಾಗಾಗಿ ನೀವು ಪ್ರೈಸ್ ನೋಡ್ಕೊಂಡು ಯಾವ ಕಲರು ಯಾವ ಡಿಸೈನು ಈಸಿಯಾಗಿ ಸೆಲೆಕ್ಟ್ ಮಾಡ್ಲಕ್ಕು. ನೋಡಿ ಎಷ್ಟು ಚಂದ ಇದ್ದೋಳೆ. ಮತ್ತು ರೇಟು ಇರುತ್ತು, ಕಲರ್ ಇರುತ್ತು, ಯಾವ್ದು ಬೇಕಾದರೂ ನಾವು ಚಾಯ್ಸ್ ಮಾಡಿ ಕೇಳೋಕ್ಕು. ಮತ್ತು ಎಲ್ಲರೂ ಪ್ರೀತಿಯಿಂದ ತೆಗೆದು ತೋರಿಸ್ತಾ. ಈ ಮಧುಮಿಲನದಲ್ಲಿ ಬಟ್ಟೆ ಚಲೋ ಸಿಕ್ತು ರಾಶಿಯ. ನಾ ಸುಮಾರು ಸರಿ ಇಲ್ಲಿ ತಗಂಜಿ. ನಿಮಗೂ ಇಷ್ಟ ಆದರೆ ಹೋಗಿ ತಗೊಳ್ಳಿ. ಇಲ್ಲಿ ತುಂಬ ಥರದ ಐಟಮ್ಸ್ ಎಲ್ಲ ಇಲ್ಲಿ ಇರ್ತು ನೋಡಿ. ಎಷ್ಟು ಚಂದ ಇದ್ದೋಳೆ. ನೋಡಿ ಇಲ್ಲೆಲ್ಲ ಹಾಕಿದ್ದ ಎಷ್ಟು ಚಂದ ಚಂದ ಡ್ರೆಸ್ ಇದ್ದೋಳು ಅಂದ್ರಕ್ಕಿಂತ ಒಂದು. ಈ ಮತ್ತೆ ನೆಕ್ಸ್ಟ್ ಯಾವ ಅಂಗಡಿಗೆ ಒಬ್ಬನ ಹೇಳಿದ್ನಲ್ಲಿ ಇವತ್ತು ಸಿರ್ಸಿಲ್ ಅಷ್ಟು ಅಂಗಡಿನೂ ತೋರಿಸ್ತೀನಿ ನಿಂಗಕ್ಕೆ ಹೇಳಿ. ನಿಂಗಕ್ಕೆ ಯಾವ್ದು ಇಷ್ಟ ಆಗ್ತೋಳು ಅಲ್ಲಿ ತಗೊಳ್ಳಕ್ಕೋಳು ಹೇಳಿದ್ದೆ. ಅದು ಯಾವ್ಯಾವ ಅಂಗಡೀಲಿ ಯಾವ್ಯಾವ ಥರ ಐಟಮ್ ಇದ್ದೋಳು ನಿಂಗೆ ನೋಡ್ಕೆ ಬಂದ್ಕೊಂಡು ನಿಂಗಕ್ಕೆ ಎಲ್ಲಿ ಇಷ್ಟ ಆಯ್ತು ಯಾವ್ದು ಇಷ್ಟ ಆಯ್ತು ನಿಂಗೆ ಹೋಗಿ ತಗೊಂಬಲ್ಲಿ ಆಗ್ತೋಳೆ. ನಾ ಇವತ್ತು ಎಲ್ಲದನ್ನೂ ತೋರಿಸ್ತಾ ಇದ್ದಿ. ಆಲ್ಮೋಸ್ಟ್ ಇಡೀ ಸಿರ್ಸಿಲ್ ಒಂದು 10 ಅಂಗಡಿ ಸುತ್ತಿರುಗಿದ್ದು ನಾನು ನಿಂಗಕ್ಕೂ ತೋರಿಸ್ತಿ ಎಲ್ಲದನ್ನೂ. ನೋಡಿ ಪ್ರತಿ ಅಂಗಡಿಲೂ ಡಿಸ್ಕೌಂಟ್ ಡಿಸ್ಕೌಂಟ್. ಈ ತಿಂಗಳ ಫುಲ್ ಡಿಸ್ಕೌಂಟೇ ಇರ್ತು ಸಿರ್ಸಿಲಿ. ನೋಡಿ ಹೊರಗಡೆ ಜನ ಇಲ್ಲ, ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದ ಆದ್ರೂ. ಈಗ ಇದೊಂದು ಅಭಿ ಕಲೆಕ್ಷನ್ಸ್ ಹೇಳಿ ಇಲ್ಲಿ ಕರ್ಕೊಂಬಂದು ತೋರಿಸ್ತೀನಿ ನೋಡು. ಇದು ನಾ ಖಾಯಂ ಹೊಪ್ಪ ಅಂಗಡಿ. ಇವರು ಓನರ್ ತುಂಬಾ ಒಳ್ಳೆಯವರು, ಎಷ್ಟು ಕೋಆಪ್ರೇಟ್ ಮಾಡ್ತರು ನೋಡಿ ನಮಗೆ. ನೋಡಿ ಇಲ್ಲಂತೂ ಪ್ರತಿ ಸೀರೆಗೂ ರೇಟ್ ಹಚ್ಚಿಟ್ಟಿದ್ರು ದೊಡ್ಡಕ್ಕೆಯ.
ನೋಡಿ ಎಷ್ಟು ದೊಡ್ಡಕ್ಕೆ ಹಚ್ಚಿದ್ರುಳಿ, ಎಷ್ಟು ಚಂದ ಕಾಣಿಸ್ತು. ನಮ್ಗೆ ಯಾವ್ದು ಬೇಕು ನಾವು ಕೇಳಿ ಇದು ಮಾಡಿ ಮಾಡಲು ಬತ್ತಿಲ್ಲ. ನೋಡಿ ಇವರೇ ಓನರು ಎಷ್ಟು ಖುಷಿಯಿಂದ ನೆಗೆಯಾಡಿ ಮಾತಾಡಿಸ್ತಾ ಇದ್ರು ಹೇಳಿ. ನಾ ಖಾಯಂ ಹೋಗ್ತೀವಿ ಅಂಗಡೀಲಿ. ನೋಡಿ ಎಷ್ಟು ಐಟಮ್ ಇದ್ದು. ಇಲ್ಲಿ ಟೆರಿಕೋಟ್ ಲಂಗ, ಕಾಟನ್ ಲಂಗ ಎಲ್ಲದೂ ಸಿಕ್ತು. ನೋಡಿ ಇಲ್ಲಿ ಹೆಂಗೆ ರಾಶಿ ಹಾಕ್ಕೊಂಡಿದ್ದು, ಅದು ಡಿಸ್ಕೌಂಟಲ್ಲೇ ಸಿಕ್ತು. ನೈಟಿ, ಡ್ರೆಸ್ಸು, ಸೀರೆ ನೋಡಿ ಪ್ರತಿಯೊಂದಕ್ಕೂ ಪ್ರೈಸ್ ಟ್ಯಾಗ ಎಷ್ಟು ದೊಡ್ಡಕ್ಕೆ ಹಾಕಿಟ್ಟಿದ್ರು ಹೇಳಿ. ಎಷ್ಟು ಕರೆಕ್ಟಾಗಿ ಕಾಣಿಸ್ತು ನೋಡಿ. ನೋಡಿ ಎಷ್ಟು ಚಂದ ಕಾಣಿಸ್ತು, ಎಷ್ಟು ಚಂದ ಮಣ್ಣೆ ಎತ್ತಿ ಹಾಕಿಟ್ಟಿದ್ರು. ಯಾವುದನ್ನು ನಾವು ಕೇಳೋ ಕೆಲಸ ಇಲ್ಲ ಇಲ್ಲಿ ನೋಡಿ. ಮತ್ತು ಸ್ವಲ್ಪ ಕಡಿಮೆ ರೇಟಲ್ಲೂ ಮಾಡಿಕೊಡ್ತರು ಇವರು. ಓನರ್ ಸಿಕ್ಕಾಪಟ್ಟೆ ಒಳ್ಳೆಯವರು. ನೋಡಿ ಇದನ್ನು ನಿಮ್ಗೆ ಇಷ್ಟ ಆದರೆ ಇಲ್ಲಿ ಬಂದು ತಗೊಳ್ಳಿ. ನೋಡಿ ಎಷ್ಟು ಚಂದಿದ್ದು, ಎಷ್ಟು ಚಂದ ಪ್ರೈಸ್ ಹಾಕಿದ್ರು ಹೇಳಿ. ನಾ ಸುಮಾರು ಸರಿ ಇಲ್ಲಿ ಬಂದು ತಗಂಜಿ ಸೀರೆ ಅಲ್ಲವ, ಸೀರೆ ಡ್ರೆಸ್ಸು ಅಲ್ಲವ. ನೋಡಿ ಎಷ್ಟು ಚಂದ ಮಾಡಿ ಹಾಕಿದ್ರು ಹೇಳಿ. ನೋಡಿ ಈಗ ಇಲ್ಲಿಂದ ಮುಂದೆ ಮತ್ತೊಂದು ಅಂಗಡಿಗೆ ಹೋಗೋಣ. ಇಲ್ಲಿ ಒಂದು ಸೇಲ್ ಬಂಜು, ಇದು ನೋಡಿ ಇಲ್ಲಿದ್ದು ಉಡುಪಿ ಬಜಾರ್ ಹೇಳಿ. ಇಲ್ಲಿ ಒಂದು ಸಂಸಾರಕ್ಕೆ ಬೇಕಾಗುವಂಥ ಎಲ್ಲ ಐಟಮ್ಸು ಇಲ್ಲಿ ಸಿಕ್ತು. ಅದು ನಾವು ಒಳಗೆ ಹೋಗಿದ್ರೆ ಹೊರಗೆ ಪಪ್ಪ ಕರೆ ನಮಗೆ ನೋಡಿ ಎಲ್ಲದು ಅಂದರೆ ಎಲ್ಲದೂ ಇದ್ದು. ಒಂದು ಕ್ಲಿಪ್ಪು ಪಿನ್ನಿಂದ ಹಿಡಿದು ಬಟ್ಟೆ, ಪ್ಲಾಸ್ಟಿಕ್ ಐಟಮ್ಸು, ಅಂದರೆ ಒಂದು ಸಂಸಾರಕ್ಕೆ ಒಂದು ಮನೆಗೆ ಬೇಕಪ್ಪ ಅಂತ ಎಲ್ಲ ಐಟಮ್ಸು ಇಲ್ಲಿ ಸಿಕ್ತು. ಮತ್ತು ಕಡಿಮೆ ರೇಟಲ್ಲೂ ಇರ್ತು. ನೋಡಿ ಎಷ್ಟು ಚಂದ ಮಾಡಿ ಎಲ್ಲದನ್ನೂ ಹಾಕಿಟ್ಟಿದ್ದ. ಕಾಣ್ತ ಇದ್ದಿಕ್ಕು ಅಂದರೆ ಸಣ್ಣ ಮಕ್ಕಳದ್ದಾಗಲಿ ದೊಡ್ಡವರದ್ದಾಗಲಿ ಎಲ್ಲ ಥರದ ಐಟಮ್ಸು ಇಲ್ಲಿ ಸಿಕ್ತು. ಯಾವುದು ಬೇಕಾದ್ರೂ ಹೆಂಗೆ ಬೇಕಾದ್ರೂ ನೋಡಿ ಪ್ರತಿಯೊಂದು ಇದ್ದು. ನಾವು ಯಾವುದನ್ನೂ ಓದಿದ್ದ ಯಾವುದೂ ಕೇಳ ಕೆಲಸ ಇರ್ತಿಲ್ಲ. ಎಲ್ಲದೂ ಹೀಗೆ ರಾಶಿ ಹೊಡ್ಕೊಂಡೇ ಇರುತ್ತೆ. ನಮ್ಗೆ ಯಾವ್ದು ಬೇಕು, ಯಾವ ಕಲರ್ ಬೇಕು, ಹೆಂಗೆ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ. ಡ್ರೆಸ್ಸು, ಪ್ಯಾಂಟು, ಗಂಡು ಮಕ್ಳ ಬಟ್ಟೆ, ಹೆಣ್ಮಕ್ಳ ಬಟ್ಟೆ ಎಲ್ಲದೂ ಇದ್ದು. ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೆ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು. ಕಪ್ಪು, ಬಶಿ, ಡ್ರೆಸ್ಸು, ಕ್ಲಿಪ್ಪು ನೋಡಿ ಎಷ್ಟು ಚಂದ ಐಟಮ್ಸ್ ಇದ್ದು. ಹೆಂಗೆ ಇಟ್ಟಿದ್ದು ಎಷ್ಟು ಚೆನ್ನಾಗಿ ನೋಡಿ. ನೀವು ಒಳಗೆ ಹೊಕ್ಕಿದ್ರೆ ಎಲ್ಲದನ್ನೂ ತಗೊಂಬನಾಳೆ ಕಾಣಿಸ್ತು. ಅಷ್ಟು ಐಟಮ್ ಇದ್ದು ನೋಡಿ ಇಲ್ಲಿ. ನೋಡಿ ಎಷ್ಟು ಐಟಮ್ ತೋರಿಸ್ತಾ ಇದ್ದಾಳೆ. ಮತ್ತು ಎಲ್ಲದೂ ಹಿಂಗೆ ರಾಶಿ ಹಾಕ್ಕೊಂಡಿರ್ತು. ನಿಂಗೆ ಯಾವ್ದು ಬೇಕು, ಹೆಂಗಿದ್ದು ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಂಬಲ್ಲ ಇಡಲೆ. ಉಡುಪಿ ಬಜಾರ್ ಹೇಳಿ. ಇದು CP ಬಜಾರ್ದಲ್ಲೇ ಕೆಳಗೆ ಹೋದರೆ ನಟರಾಜ್ ರೋಡಲ್ಲೇ ಇದ್ದು. ನಟರಾಜ್ ರೋಡ್ ಎಂಡಲ್ಲಿ ಇದ್ದು ಸ್ವಲ್ಪವ. ನೋಡಿ ಎಷ್ಟು ಚಂದ ಕಾಣಿಸ್ತು. ಹೆಣ್ಣುಡ್ರ ಬಟ್ಟೆ, ಒಳಗೆ ಹಾಕ್ಕೆಂಬ ಬಟ್ಟೆ, ಹೊರಗೆ ಹಾಕ್ಕೆಂಬ ಬಟ್ಟೆ, ಅಂದರೆ ಇನ್ನರ್ ವೇರ್ಸು ಎಲ್ಲದೂ ಇದ್ದು. ಸಿಕ್ಕಾಪಟ್ಟೆ ಐಟಮ್ ಇದ್ದು. ಯಾವುದು ಬೇಕಾದ್ರೂ ಸಿಕ್ತು. ನೋಡಿ ಇಲ್ಲೂ ಎಲ್ಲ ಅಂಗಡಿಲೂ ಡಿಸ್ಕೌಂಟ್ ಮಾರಾಟನೇ. ಇಲ್ಲಿ ಎಷ್ಟು ಬೇಕಾದರೂ ಸಿಕ್ತು. ಎಲ್ಲ ಅಂಗಡಿಲೂ ನೋಡಿ ಡಿಸ್ಕೌಂಟ್ 10% ಡಿಸ್ಕೌಂಟು, 50% ಡಿಸ್ಕೌಂಟು ಹೀಗೆ ಇದ್ದು.